ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಒಂದು ಕೊನೆಯ ಹಂತಕ್ಕೆ ತಲುಪಿದೆ. ಈ ಮುಖಾಂತರ ಕೇವಲ ಕೆಲವು ಗಂಟೆಗಳು ಬಾಕಿ ಇರುವಾಗಲೇ ವಿನ್ನರ್ ಅನೌನ್ಸ್ಮೆಂಟ್ ಮಾಡೋದಕ್ಕೆ ಕೆಲವು ಗಂಟೆಗಳು ಬಾಕಿ ಇರುವಾಗಲೇ ಶನಿವಾರದ ಬೆಳಗ್ಗೆಯ ಒಂದು ವೋಟಿಂಗ್ ಪ್ಯಾಟ್ರನ್ ತುಂಬ ಬದಲಾವಣೆಯನ್ನು ಕಂಡಿದೆ. ಈ ಮುಖಾಂತರ ಅತಿ ದೊಡ್ಡ ಮತಗಳನ್ನು ಪಡೆಯುವ ಮುಖಾಂತರ ಒಬ್ಬ ಕಂಟೆಸ್ಟೆಂಟ್, ಅದರಲ್ಲೂ ಕೂಡ ಎಲ್ಲರ ಫೇವ್ರೇಟ್ ಕಂಟೆಸ್ಟೆಂಟ್ ಅತಿ ಹೆಚ್ಚು ಮತಗಳನ್ನ ಪಡೆಯುವ ಮುಖಾಂತರ ಇಂದಿನ ಬಿಗ್ ಬಾಸ್ ಸೀಸನ್ನ ಒಂದು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂದಿನ ಸೀಸನ್ ಅಭ್ಯರ್ಥಿ ಪಡೆದಿರ್ತಕ್ಕಂಥ ಮತಗಳ ದಾಖಲೆಯನ್ನು ಮುರಿದಿದ್ದಾರೆ ಅಂತ ಹೇಳ್ಬೋದು. ಸೊ ಈ ಮುಖಾಂತರ 6 ಅಭ್ಯರ್ಥಿಗಳ ನಡುವೆ ಯಾವ ರೀತಿಯಾದಂಥ ವೋಟಿಂಗನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಬಟ್ ಪ್ರಸ್ತುತ ಇನ್ನೇನು ಶನಿವಾರದ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗ್ತಾ ಇದೆ. ಇನ್ನು ವೋಟಿಂಗ್ ಲೈನ್ ಕ್ಲೋಸ್ ಆಗೋದಕ್ಕೆ ಇನ್ನು 3 ಗಂಟೆಗಳು ಬಾಕಿ ಇರುವಾಗಲೇ ಅತಿ ದೊಡ್ಡ ಮತ ಬದಲಾವಣೆ ಕಾಣ್ತಾ ಹೋಗ್ತಾ ಇದೆ. 6 ಜನರ ಒಂದು ಪ್ಲೇಸಸ್ ಏನಿದೆಯಲ್ಲ ತುಂಬ ಎಕ್ಸ್ಚೇಂಜ್ ಆಗ್ತಿದೆ, ಮೇಲೆ ಕೆಳಗೆ ಆಗಿರುವಂಥದ್ದು ಗಮನಿಸ್ತಾ ಹೋಗ್ತಿದ್ದೀವಿ. ಸೊ ಅದರಿಂದ ಇನ್ನೇನು ಕೆಲವು ಗಂಟೆಗಳು ಬಾಕಿ ಇರುವಾಗಲೇ ಎಲ್ಲರೂ ಕೂಡ ವೋಟ್ ಮಾಡಿ ಡಿಸರ್ವ್ ಕ್ಯಾಂಡಿಡೇಟ್ ಗೆಲ್ಲಬೇಕು ಅನ್ನುವಂಥದ್ದಷ್ಟೇ ನಮ್ಮ ಆಶಾಭಾವನೆ. ಸೊ ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ ನಮ್ಮ ಚಾನಲಲ್ಲಿ. ಸೊ ಯಾರೇನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗ, ವಿನ್ನರ್ಗೆ ಸಂಬಂಧಪಟ್ಟಾಗ ಇಮಿಡಿಯೇಟ್ ಅಪ್ಡೇಟ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ವೀಕ್ಷಕರೇ, ಇನ್ನು ಬಿಗ್ ಬಾಸ್ನ 6 ಕಂಟೆಸ್ಟೆಂಟ್ಗೆ ಸಂಬಂಧಪಟ್ಟಾಗ ಅವರು ಪಡೆದಿರ್ತಕ್ಕಂಥ ಓಟ್ಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದರಲ್ಲೂ ಕೂಡ 6ನೇ ಸ್ಥಾನದಲ್ಲಿ ಇರ್ತಕ್ಕಂತಹ ರಜತ್ ಅವರು ಪಡ್ಕೊಂಡಿದ್ದಾರೆ ಸ್ನೇಹಿತರೆ. 2,02,00,000 ಮತಗಳನ್ನ ಪಡೆಯುವ ಮುಖಾಂತರ 6ನೇ ಸ್ಥಾನದಲ್ಲಿ ಕೂತಿದ್ದಾರೆ ರಜತ್ ಅವರು ಅನ್ನುವಂಥದ್ದು. ಇನ್ನು 5ನೇ ಸ್ಥಾನದಲ್ಲಿ ಭವ್ಯಗೌಡ ಅವರು 2,53,00,000 ಮತಗಳನ್ನ ಪಡೆಯುವ ಮುಖಾಂತರ 5ನೇ ಸ್ಥಾನದಲ್ಲಿ ತಮ್ಮ 5ನೇ ಸ್ಥಾನವನ್ನು ಭದ್ರಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ 4ನೇ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ನಿನ್ನೆಯ ವೋಟಿಂಗ್ ಪ್ಯಾಟರ್ನ್ ಅನ್ನು ನೋಡಿದಾಗ 4ನೇ ಸ್ಥಾನದಲ್ಲಿ ಉಗ್ರ ಮಂಜು ಅವರು ಇದ್ರು. ಬಟ್ ಪ್ರಸ್ತುತ ಏನಾಗಿದೆ ಅಂತಂದರೆ ಉಗ್ರ ಮಂಜು ಅವರು ಕೂಡ ಮೋಕ್ಷಿತ ಅವರನ್ನು ಕೂಡ ಸೋಲಿಸಿ 3ನೇ ಸ್ಥಾನಕ್ಕೆ ಉಗ್ರ ಮಂಜು ಅವರು ಶಿಫ್ಟ್ ಆಗಿದ್ರೆ. ಈ ಮುಖಾಂತರ 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಮೋಕ್ಷಿತ ಪೈ ಅಂತ ಹೇಳ್ಬೋದು. ಸೊ ಮೋಕ್ಷಿತ ಪೈ ಅವರಿಗೆ ಕೂಡ 2,75,00,000 ಮತಗಳನ್ನ ಪಡೆಯುವ ಮುಖಾಂತರ 4ನೇ ಸ್ಥಾನಕ್ಕೆ ಶಿಫ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಉಗ್ರ ಮಂಜು ಮತ್ತು ಮೋಕ್ಷಿತ ಪೈ ಅವರ ನಡುವೆ 3ನೇ ಸ್ಥಾನಕ್ಕೆ ಬಹುದೊಡ್ಡ ಒಂದು ರೀತಿ ಕಾದಾಟ ಶುರುವಾಗಿದೆ ಅಂತ ಹೇಳ್ಬೋದು. ಬಟ್ ಕೇವಲ 1.5 ಲಕ್ಷ ಮತಗಳ ಅಂತರದ ನಡುವೆ ಮೋಕ್ಷಿತ ಪೈ ಮತ್ತು ಉಗ್ರ ಮಂಜು ನಡುವೆ ಒಂದು ಪೈಪೋಟಿ ಇದೆ ಅಂತ ಹೇಳ್ಬೋದು. ಬಟ್ ಪ್ರಸ್ತುತ 3ನೇ ಸ್ಥಾನದಲ್ಲಿ ಉಗ್ರ ಮಂಜು ಅವರು 2,76,00,000 ಮತಗಳಿಕೆಯ ಮುಖಾಂತರ 3ನೇ ಸ್ಥಾನವನ್ನು ಕಾಯ್ದಿರಿಸ್ಕೊಂಡಿದ್ದಾರೆ ಉಗ್ರ ಮಂಜು ಅನ್ನುವಂಥದ್ದು. ಇನ್ನು ಅದೇ ರೀತಿ ಸ್ನೇಹಿತರೆ, ಬಿಗ್ ಬಾಸ್ 11ರ ಸೀಸನ್ ಅನ್ನು ನೋಡಿದಾಗ ಇವರು ಅತಿ ಹೆಚ್ಚು ಫೇವರ್ ಆಗಿ ಕಂಡಂತಹ ತ್ರಿವಿಕ್ರಮ್ ಅವರು ಎಷ್ಟು ಮತಗಳನ್ನ ಪಡೆದಿದ್ದಾರೆ ಅಂತ ನೋಡಿದಾಗ ಇವರು ಕೂಡ 2,78,00,000 ಮತಗಳನ್ನ ಪಡೆಯುವ ಮುಖಾಂತರ 2ನೇ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಗ್ತಾ ಇದೆ. 2,78,00,000 ಮತಗಳನ್ನ ಪಡೆಯುವ ಮುಖಾಂತರ ತ್ರಿವಿಕ್ರಮ್ ಅವರು 2ನೇ ಸ್ಥಾನವನ್ನು ಭದ್ರಪಡಿಸ್ಕೊಳ್ತಾ ಇದ್ದಾರೆ. ಸೊ ತ್ರಿವಿಕ್ರಮ್ ಅವರನ್ನು ನೋಡಿದಾಗ ಕೂಡ ಎಲ್ಲೋ ಒಂದು ಕಡೆ ಮೋಕ್ಷಿತಾ ಪೈ ಅಂಡ್ ಮಂಜು ಮತ್ತು ಉಗ್ರ ಮಂಜು ಮತ್ತು ತ್ರಿವಿಕ್ರಮ್ ಅವರ ನಡುವೆ ಎಲ್ಲೋ ಒಂದು ರೀತಿ 2ನೇ ಸ್ಥಾನಕ್ಕೆ ಅತಿ ದೊಡ್ಡ ಪೈಪೋಟಿ ಶುರುವಾಗಿದೆ 3 ಜನರ ನಡುವೆ ಅಂತ ಹೇಳ್ಬೋದು. ಬಟ್ ಇನ್ನು ಮುಂದಿನ ಕೆಲವು ಗಂಟೆಗಳು ಬಾಕಿ ಇರುವ ಕಾರಣ ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ಬದಲಾವಣೆ ಕೊಡುತ್ತೆ, ಆ ಒಂದು ಸ್ಥಾನದ ವೇರಿಯೇಷನ್ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಒಂದು ಬಿಗ್ ಬಾಸ್ 11ರ ಸೀಸನಲ್ಲಿ ಅತಿ ಹೆಚ್ಚು ಮತಗಳಿಕೆಯ ಮುಖಾಂತರ ತನ್ನದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಮೂಡಿಸಿರುವಂತಹ ಹನುಮಂತಪ್ಪ ಅವರು ಕೂಡ ಹನುಮಂತಪ್ಪ ಅವ್ರಿಗೆ ಬಂದಿರತಕ್ಕಂಥ ವೋಟಿಂಗನ್ನು ನೋಡಿದಾಗ ಹಳೆಯ ಬಿಗ್ ಬಾಸ್ನ ಟ್ರೆಂಡನ್ನು ಮುರಿದಿದ್ದಾರೆ, ಹಳೆಯ ಬಿಗ್ ಬಾಸ್ನ ದಾಖಲೆಯನ್ನು ಮುರಿದಿದ್ದಾರೆ ಹನುಮಂತಪ್ಪ ಅವರು. ಸೊ ಈ ಮುಖಾಂತರ ಹನುಮಂತಪ್ಪ ಅವರಿಗೆ ಬಂದಿರತಕ್ಕಂಥ ವೋಟಿಂಗ್ 3,35,00,000 ಮತಗಳಿಕೆಯ ಮುಖಾಂತರ ಅತಿ ಹೆಚ್ಚು ಮತಗಳನ್ನು ಪಡೆಯುವಲ್ಲಿ ಇವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಕರ್ನಾಟಕದ ಮೋಸ್ಟ್ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರುವಂತಹ ಹನುಮಂತಪ್ಪನವರು 3,35,00,000 ಮತಗಳಿಕೆ ಕಂಟೆಸ್ಟೆಂಟ್ ಆಗಿ ಕಾಣಿಸಿಗ್ತಾ ಇದ್ದಾರೆ. ಸೊ ಇವ್ರಿಗೆ ಏನಾದರೆ ಈ ಒಂದು ಬಿಗ್ ಬಾಸ್ ಟ್ರೋಫಿ ಒಲಿಯುತ್ತಾ ಅನ್ನುವಂಥದ್ದನ್ನ ಕೊನೆಯ ಕ್ಷಣದವರೆಗೂ ಕಾದು ನೋಡಬೇಕಾಗುತ್ತೆ, ಯಾರಿಗೆ ಬಿಗ್ ಬಾಸ್ ಟ್ರೋಫಿ ಅನ್ನುವಂಥದ್ದು. ಸೊ ಬಿಗ್ ಬಾಸ್ಗೆ ಸಂಬಂಧಪಟ್ಟಾಗೆ ಕ್ಷಣದ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡೋದು ಅವರಿಗೆ ಧನ್ಯವಾದಗಳು. ಇನ್ನೂ ಕೆಲವು ಗಂಟೆಗಳು ಬಾಕಿ ಇರುವ ಕಾರಣ ಯಾರೆಲ್ಲ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಇದ್ದಾರೆ ಅವ್ರಿಗೆ ವೋಟ್ ಮಾಡಿ ಅಂತ ಹೇಳ್ತಾ, ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತು ನೀವು ಯಾರು ಬಿಗ್ ಬಾಸ್ ಟ್ರೋಫಿನ ಗೆಲ್ಲಬೇಕು ಅನ್ನುವಂಥ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.